ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಹಿಂದೆ ಒಂದು ಸಲ ನಿಮಗೆ ಬ್ಲೌಸ್ ಅಳತೆ ತೊಗೊಂಡು ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಆಗ ಕೆಲವರು ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ, ಡೀಟೇಲಾಗಿ ತಿಳಿಸ್ಕೊಡಿ ಇನ್ನೊಂದು ಸಲ ಅಂತ ಕೇಳಿದರೆ, ಅದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ನೀವೇನಾದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಒಂದು ಮೆಥಡ್ ನಿಮಗೆ ಅಳತೆ ತೊಗೊಳ್ಳೋ ಮೆಥಡ್ ಹೇಳ್ಕೊಟ್ಟಿದ್ದೆ. ಇದು ಇನ್ನೊಂದು ಮೆಥಡು. ಇದರಲ್ಲೂ ಸಹ ನಾವು ಈಸಿಯಾಗಿ ಅಳತೆ ತೊಗೋಬೋದು. ಅದಕ್ಕೋಸ್ಕರ ನಾನು ಅಳತೆ ಬ್ಲೌಸ್ನ ತೊಗೊಂಡು ಅದನ್ನ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಸುಕ್ಕಿಲ್ದಂಗೆ, ಎಲ್ಲೂ ಏರುಪೇರು ಇಲ್ದಂಗೆ ನೀಟಾಗಿ ಐರನ್ ಮಾಡಿ ಆನ್ ಫೋಲ್ಡಲ್ಲಿ ಹಾಕಿದ್ದೀನಿ. ಈ ಗ್ಯಾಪ್ ನಿಮ್ಗೆ ಗೊತ್ತಾಗಬೇಕು ಅಂದರೆ ಒಂದು ಸ್ಕೇಲ್ ಅಥವಾ ಏನಾದರೂ ಅಡ್ವಾಗಿಡಿ, ಯಾಕಂದರೆ ಇಲ್ಲಿ ಶೋಲ್ಡರ್ ಗ್ಯಾಪ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಆಗ ಹಾಗೆ ಮರೀದೆ ಒಂದು ಲೈಕ್ ಮಾಡಿ. ಫಸ್ಟು ಫುಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಶೋಲ್ಡರ್ ತುದಿಯಿಂದ ಬಾಟಮ್ವರೆಗೂ ಎಷ್ಟು ಉದ್ದ ಬರುತ್ತೆ ಅಷ್ಟು ನೋಡ್ಕೋಬೇಕು. ಇಲ್ಲಿ ಬಂದು 14.5 ಇಂಚಸ್ ಇದೆ. ಫುಲ್ ಲೆಂತು 14.5 ಇಂಚಸ್ ಇದೆ. ಚೆಸ್ಟ್ ರೌಂಡ್ಗೆ ಸ್ಕೇಲ್ ಇಟ್ಟಿದ್ದೀವಲ್ಲ ಆ ತುದಿಯಿಂದ ಮತ್ತು ಇಲ್ಲಿ ಆರ್ಮಲ್ ಪಾಯಿಂಟ್ ಇದೆಯಲ್ಲ ಅಲ್ಲಿವರೆಗೂ ಅಳತೆ ತೊಗೋಬೇಕು. ಇಲ್ಲಿ 10.1 ಇಂಚಸ್ ಬಂದಿದೆ, ಅಂದರೆ 1 ಪಾಯಿಂಟ್ ಜಾಸ್ತಿ ಇದೆ, ಪರವಾಗಿಲ್ಲ. ಶೋಲ್ಡರ್ಗೂ ಸಹ ಈ ಸ್ಕೇಲಿಂದ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ ಅಲ್ಲಿವರೆಗೂ ಅಳತೆ ತೊಗೋಬೇಕು. ಸ್ಲೀವ್ ಮತ್ತು ಶೋಲ್ಡರ್ 5.5 ಇಂಚಸ್ ಇದೆ. ವೇಸ್ಟ್ ರೌಂಡು ನೋಡಿ ಇದು ಎಷ್ಟಿದೆ ಅಷ್ಟೇ, ಯಾಕಂದರೆ ಇಲ್ಲಿ ನಾವು ಡಾಟ್ ಹಿಡ್ದಿರೋದ್ರಿಂದ ಇಲ್ಲಿ ಕ್ರಾಸ್ ಬಂದೇ ಬರುತ್ತೆ. ಅದರಿಂದ ನಾವು ಇಲ್ಲಿ ಎಷ್ಟಿದೆ ಅಷ್ಟೇ ತೊಗೋಬೇಕು. 8.5 ಇದೆ. ಅದನ್ನು 4 ಭಾಗ 4 ಇಂಟು 4 ಮಾಡಿದ್ರೆ 34 ಇಂಚಸ್ ಬರುತ್ತೆ. ಇಲ್ಲಿ ನಾನು 8.5 ತೊಗೋತಾ ಇದ್ದೀನಿ. ಒಂದು ಸೈಡೇ ನಾವು ಮಾರ್ಕ್ ಮಾಡೋದ್ರಿಂದ 8.5 ಸಾಕು. ಮತ್ತು ಶೋಲ್ಡರ್ ಇದು ಆರ್ಮೋಲ್ ಲೆಂತು, ಶೋಲ್ಡರ್ ಆಯಿತು. ಆರ್ಮೋಲ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. 5.5 ಇದೆ. 40 ಇಂಚಸ್ಗೆ 5.5ಇಂದ 6 ಇಂಚಸ್ವರೆಗೂ ನಾವು ಆರ್ಮೋಲ್ ಲೆಂತ್ ಇಡ್ಬೋದು. ಇಲ್ಲಿಂದ ಮತ್ತೆ ಆರ್ಮೋಲ್ ರೌಂಡು ಸ್ಟಿಚಿಂಗ್ ಎಲ್ಲಿದೆ ಅದೇ ಮಾರ್ಗಕ್ಕೆ ನಾವು ಅಳತೆ ಮಾಡ್ಕೊಂಡು ಬಂದರೆ 8.5 ಬರುತ್ತೆ. ಆರ್ಮೋಲ್ ಲೆಂತು 8.5 ಬರುತ್ತೆ. ಬ್ಯಾಕ್ ಡೀಪ್ನ ಶೋಲ್ಡರ್ ಎಡ್ಜ್ ಇದೆಯಲ್ಲ ಅಲ್ಲಿಂದ ಹಾಗೆ ಕೆಳಗೆ ಬಂದು ಕ್ರಾಸಾಗೆ ನಮಗೆ ಎಲ್ಲಿ ಬ್ಯಾಕ್ ಡೀಪ್ ಎಂಡ್ ಆಗಿದೆಯೋ ಅಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟು ನಾವು ಬ್ಯಾಕ್ ಡೀಪ್ ಇಡಬೇಕು. ಇಲ್ಲಿ 9 ಇಂಚಸ್ ಇದೆ. ಆಯಿತು. ಇನ್ನು ಫ್ರಂಟ್ ತೊಗೊಳ್ಳೋಣ. ಫ್ರಂಟಲ್ಲಿ ನಮಗೆ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಕ್ಕೆ ನೋಡಿ. ಮತ್ತು ಶೋಲ್ಡರ್ ಟೇಪ್ ಇಟ್ಟು ಇದನ್ನು ನೀಟಾಗಿ ಹಾಕ್ಕೊಂಡು ಇಲ್ಲಿ ಕರು ಬಂದಿರ್ತದೆ ಅಲ್ವಾ, ಅದು ಹೇಗಿದೆ ಅದೇ ರೀತಿ ನೀಟಾಗಿ ಒರೆಸ್ಕೊಳ್ಳಿ. ಟೋಟಲ್ 7.5 ಇಂಚಸ್ ಇದೆ. 7.5 ಇಂಚಸ್ ಫ್ರಂಟ್ ಡಿಪ್ ಇದೆ. ಇನ್ನು ಸ್ಲೀವ್ ಲೆಂತ್ ಬಂದು ಈ ಶೋಲ್ಡರಿಂದ ಈ ರೀತಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 7.25 ಇಂಚಸ್ ಇದೆ. ಸ್ಲೀವ್ ರೌಂಡು ಸಹ ಈ ರೀತಿ ಇಟ್ಕೊಂಡು 6.1 ಇದೆ. 6.1 ಇಂಚಸ್ ಇದೆ. ಬಿ ಪಾಯಿಂಟ್ ನೋಡೋಕ್ಕೆ ನಾನು ಯಾವ ರೀತಿ ಪೀಸ್ ಇಟ್ಕೋತೀನಿ ಅಂತ ನೋಡ್ಕೊಳ್ಳಿ. ಶೋಲ್ಡರ್ ತುದಿ ಇಟ್ಕೋಬೇಕು. ಶೋಲ್ಡರ್ ಜಾಯಿಂಟ್ ಮಾಡಿದ್ದೀವಲ್ಲ ಆ ತುದಿಯಿಂದ ಸೆಂಟರ್ ಡಾಟ್ ಪಾಯಿಂಟ್ ಮಾಡಿದ್ದೀವಲ್ಲ ಆ ತುದಿವರೆಗೂ ಇಟ್ಕೋಬೇಕು. ಇಟ್ಕೊಂಡು ನಾವು ಮೆಜರ್ ಮಾಡ್ಕೋಬೇಕು. ನೋಡಿ ಎಷ್ಟು ಬರುತ್ತೆ ಅಂತ. 10.5 ಇಂಚಸ್ ಇದೆ. ಬಿ ಪಾಯಿಂಟ್ ಬಂದು 10.5 ಇಂಚಸ್ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಯಾವ ಅಳತೆ ಬ್ಲೌಸ್ ಕಟ್ ಮಾಡಬೇಕು ಅನಿಸುತ್ತೋ ಆ ಅಳತೆನ ನಮ್ಮ ಕಮೆಂಟ್ ಮಾಡಿ ತಿಳಿಸಿ. ಚೆಸ್ಟು, ವೇಸ್ಟು, ಆರ್ಮೋಲ್ ರೌಂಡು ಮತ್ತು ಬ್ಯಾಕ್ ಡೀಪು ಇದು ಮೇನಾಗಿ ಬೇಕಾಗಿರೋ ಅಳತೆಗಳು. ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡಬೇಕು, ಎಷ್ಟು ಶೋಲ್ಡರ್ ತೊಗೋಬೇಕು ಅಂತ. ಹಾಗೆ ಅಳತೆ ಮಾಡಿದ್ನೆಲ್ಲ ಒಂದು ಸೈಡ್ ಬರೆದಿಟ್ಕೊಳ್ಳಿ. ನಾವು ಪೀಸ್ ಕಟ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.